ಒಂದು ಸುಂದರ ಹಳ್ಳಿಯಲ್ಲಿ ಸೀತಾ ಅನ್ನೋ ಒಳ್ಳೆಯ ಮನಸ್ಸಿನ ಹುಡುಗಿ ಇರ್ತಾಳೆ. ಒಂದು ದಿನ ಅವಳ ಮದುವೆ ರಾಮು ಅನ್ನೋ ಹುಡುಗನ ಜೊತೆ ಆಗ್ತದೆ. ಮದುವೆ ತುಂಬಾ ಸಂತೋಷದಿಂದ ನಡೀತದೆ. ಆದ್ರೆ ಸೀತಾಳ ಮನಸ್ಸಿನಲ್ಲಿ ಒಂದು ಸಣ್ಣ ಭಯ ಇರ್ತದೆ. ಹೊಸ ಮನೆ, ಹೊಸ ಜನ, ನಾನು ಹೇಗಿರ್ತೀನೋ. ಅತ್ತೆ ಮನೆಗೆ ಬರ್ತಾಳೆ. ಬಾಗಿಲ ಬಳಿ ದೀಪ ಹಚ್ಚಿ ಅಕ್ಕಿ ತುಂಬಿದ ಪಾತ್ರೆ ಇಡ್ತಾರೆ. ಬಲಗಾಲಿಟ್ಟು ಒಳಗೆ ಬಾ ಅಂತ ಅತ್ತೆ ಹೇಳ್ತಾಳೆ. ಸೀತಾ ನಿಧಾನವಾಗಿ ಮನೆಯೊಳಗೆ ಬರ್ತಾಳೆ. ಆ ರಾತ್ರಿ ಸೀತಾ ನಿದ್ದೆ ಬರದೆ ಕಿಟಕಿಯ ಬಳಿ ಕುಳಿತುಕೊಳ್ತಾಳೆ. ತನ್ನ ಬ್ಯಾಗ್ನಲ್ಲಿ ಒಂದು ಚಿಕ್ಕ ಡೈರಿ ತೆಗೆದುಕೊಳ್ತಾಳೆ. ಅವಳು ಬರೀತಾಳೆ, ಇದು ನನ್ನ ಹೊಸ ಮನೆ, ಆದ್ರೆ ನನ್ನ ಅಮ್ಮನ ಮನೆ ತುಂಬಾ ನೆನಪಾಗ್ತಿದೆ. ಅವಳ ಕಣ್ಣಲ್ಲಿ ಕಣ್ಣೀರು ಬರ್ತದೆ. ಮುಂದಿನ ದಿನ ಬೆಳಿಗ್ಗೆ 5 ಗಂಟೆಗೆ ಅತ್ತೆ ಎಬ್ಬಿಸುತ್ತಾಳೆ. ಸೊಸೆ, ಎದ್ದು ಬಾ, ಮನೆ ಕೆಲಸ ಮಾಡೋಣ. ಸೀತಾ ಬೇಗನೆ ಎದ್ದು ಅಡುಗೆ ಮನೆಗೆ ಹೋಗ್ತಾಳೆ. ಚಹಾ ಮಾಡ್ತಾಳೆ, ಮನೆ ಸ್ವಚ್ಛ ಮಾಡ್ತಾಳೆ. ಆದ್ರೆ ಯಾರೂ ಅವಳ ಜೊತೆ ಹೆಚ್ಚು ಮಾತನಾಡುವುದಿಲ್ಲ. ಅವಳು ದಿನಚರಿಯಲ್ಲಿ ಬರೀತಾಳೆ, ಇಂದು ತುಂಬಾ ಕೆಲಸ ಮಾಡಿದೆ, ಆದ್ರೆ ಯಾರೂ ನನ್ನ ಜೊತೆ ಮಾತನಾಡಲಿಲ್ಲ. ಸಂಜೆ ಸಮಯ, ಹಳ್ಳಿ ಗಾಳಿ ಬೀಸುತ್ತದೆ. ಸೀತಾ ಮನೆ ಹಿಂಭಾಗದಲ್ಲಿ ಕುಳಿತುಕೊಂಡು ತನ್ನ ತಾಯಿಯನ್ನು ನೆನಪಿಸಿಕೊಳ್ತಾಳೆ. ಅಮ್ಮ ಇದ್ದಿದ್ರೆ ಈಗ ನನ್ನನ್ನು ಮುದ್ದಾಡುತ್ತಿದ್ದಳು. ಅವಳ ಕಣ್ಣು ಮತ್ತೆ ಕಣ್ಣೀರಿನಿಂದ ತುಂಬುತ್ತದೆ. ಒಂದು ದಿನ ರಾಮು ಅವಳನ್ನು ದುಃಖದಲ್ಲಿ ನೋಡ್ತಾನೆ. ಅವನು ಕೇಳ್ತಾನೆ, ಸೀತಾ, ಏನಾಯ್ತು? ಆದ್ರೆ ಸೀತಾ ನಗುತ್ತಾ ಹೇಳ್ತಾಳೆ, ಏನೂ ಇಲ್ಲ. ಆ ರಾತ್ರಿ ರಾಮು ಅವಳ ಡೈರಿ ಓದುತ್ತಾನೆ. ಅದರಲ್ಲಿರುವ ಎಲ್ಲಾ ನೋವು ಓದಿ ಅವನ ಕಣ್ಣು ನೀರಿನಿಂದ ತುಂಬುತ್ತದೆ. ನನ್ನ ಹೆಂಡತಿ ಇಷ್ಟು ಒಂಟಿಯಾಗಿದ್ದಾಳ. ಮುಂದಿನ ದಿನ ರಾಮು ಅತ್ತೆಗೆ ಹೇಳ್ತಾನೆ, ಅಮ್ಮ, ಸೀತಾ ಕೇವಲ ಸೊಸೆ ಅಲ್ಲ, ಈ ಮನೆಯ ಮಗಳು. ಅತ್ತೆ ಕೂಡ ಆಲೋಚನೆ ಮಾಡ್ತಾಳೆ. ಅತ್ತೆ ಸೀತಾ ಬಳಿ ತರ್ತಾಳೆ. ಮಗಳೇ, ಕ್ಷಮಿಸು, ನೀನು ಒಂಟಿಯಾಗಿದ್ದೀಯಾ ಅನ್ನೋದನ್ನು ನಾನು ಗಮನಿಸಿಲ್ಲ. ಸೀತಾ ಕಣ್ಣೀರಿನಿಂದ ನಗುತ್ತಾಳೆ. ಆ ರಾತ್ರಿ ದಿನಚರಿಯಲ್ಲಿ ಅವಳು ಬರೀತಾಳೆ, ಇಂದು ಮೊದಲ ಬಾರಿ ನನಗೆ ಈ ಮನೆ ನನ್ನ ಮನೆ ಅನಿಸಿತು.